ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SuccessLoka ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ 10 ಬಿಸ್ನೆಸ್ ಐಡಿಯಾನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ 10 ಬಿಸ್ನೆಸ್ ಐಡಿಯಾಗಳು ನೀವು ಗೃಹಿಣಿಯಾಗಿದ್ದರೂ ನೀವು ಮನೆಯಲ್ಲೇ ಮಾಡ್ಬೋದು. ಮನೆಯಲ್ಲೇ ಸೈಡ್ ಬಿಸ್ನೆಸ್ ಆಗಿ ಹೆಂಗಸರು ಇದನ್ನು ಮಾಡ್ಕೊಳ್ಬೋದು. ಯಾರಾದರೂ ಪಾರ್ಟ್ ಟೈಮ್ ಆಗಿ ಈ ಬಿಸ್ನೆಸ್ನ ಮನೇಲಿ ಮಾಡಬೇಕು ಅಂದರೆ ಈ ಬಿಸ್ನೆಸ್ನ ನೀವು ಖಂಡಿತವಾಗಿ ಮನೆಯಲ್ಲೇ ಕೂತ್ಕೊಂಡು ನೀವು ಮಾಡ್ಕೊಳ್ಬೋದು. ಮತ್ತು ನೀವು ಸಾಕಷ್ಟು ಹಣನೂ ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡ್ಕೊಳ್ಬೋದು. ನಾನು ನಿಮಗೆ ಆ 10 ಬಿಸ್ನೆಸ್ ಐಡಿಯಾಸ್ ನಿಮಗೆ ಹೇಳ್ಕೊಡೋದಕ್ಕೆ ಮೊದಲು ನೀವು ನಮ್ಮ SuccessLoka ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ಮೊದಲನೇ ಐಡಿಯಾ ಏನಂದರೆ, ನಿಮಗೆ ಹಾಬೀಸ್ ಬಗ್ಗೆ ನಿಮಗೆ ಸಾಕಷ್ಟು ಇಂಟ್ರೆಸ್ಟ್ ಇದ್ದರೆ, ನೀವು ನಿಮ್ಮ ಜೀವನದಲ್ಲಿ ನಿಮ್ಮಲ್ಲಿ ಸಾಕಷ್ಟು ಹಾಬೀಸ್ ಇದ್ದರೆ, ನಿಮ್ಮಲ್ಲಿ ಆ ಹಾಬೀಸು ಇದ್ದರೆ ನೀವು ಅದನ್ನು ಬೇರೆಯವ್ರಿಗೆ ಹೇಳ್ಕೊಡ್ಬೋದು. ನಿಮ್ಮಲ್ಲಿರೋ ಹಾಬೀಸ್ನ ಬೇರೆಯವ್ರಿಗೆ ಹೇಳ್ಕೊಟ್ರೆ ಅದರಿಂದ ನೀವು ನಾಮಿನಲ್ಲಾಗಿ ಸ್ವಲ್ಪ ಚಾರ್ಜ್ ಮಾಡಿದ್ರೆ ನೀವು ಹಣ ಮಾಡ್ಕೊಳ್ಬೋದು. ನೀವು ಪಾರ್ಟ್ ಟೈಮಲ್ಲೂ ಇದನ್ನು ಮಾಡ್ಕೊಳ್ಬೋದು. ನೀವು ನಿಮ್ಮ ಸುತ್ತಮುತ್ತ ಇರೋ ಮಕ್ಕಳನ್ನೆಲ್ಲನೂ ಅವ್ರಿಗೆ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು, ನನಗೆ ಈ ಥರ ಹಾಬಿ ಕ್ಲಾಸಸ್ನ ಅರೇಂಜ್ ಮಾಡ್ತಾಯಿದ್ದೀನಿ, ನೀವು ಬೇಕಾದರೆ ನನ್ನ ಹತ್ರ ಬಂದು ಕ್ಲಾಸ್ ತೊಗೊಳ್ಬೋದು ಅಂತ ನೀವು ಮಾಡಿದ್ರೂ ಒಬ್ಬರಿಂದ ಒಬ್ಬರಿಗೆ ತಿಂಗಳಿಗೆ 1,000 2,000 ಚಾರ್ಜ್ ಮಾಡಿದ್ರೂ ಒಂದು 10 ಜನ ಮಕ್ಕಳು ಬಂದರೆ ಸಾಕು, ನಿಮ್ಗೆ ಒಂದು 10,000 ಆರಾಮಾಗಿ ಸಿಗುತ್ತೆ. ಅರ್ಥ ಆಯ್ತಲ್ವಾ? ನೀವು ಖಂಡಿತವಾಗಿ ಇದನ್ನು ನಿಮ್ಮ ಮನೆಯಲ್ಲಿ ನೀವು ಖಂಡಿತವಾಗಿ ಪಾರ್ಟ್ ಟೈಮಲ್ಲಿ ನೀವು ಖಂಡಿತವಾಗಿ ಹೇಳ್ಕೊಡ್ಬೋದು. ನಿಮಗೆ ಏನು ಗೊತ್ತಿದೆಯೋ, ನಿಮಗೆ ಹಾಬೀಸಲ್ಲಿ ಯಾವ್ಯಾವ ಥರ ಹಾಬೀಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕಲ್ತ್ಕೊಂಡ್ಬಿಟ್ಟು ಅದನ್ನು ಮಕ್ಕಳಿಗೆ ಹೇಳ್ಕೊಟ್ರೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಆಗಿ ಮಕ್ಕಳಿಗೆ ಹೇಳ್ಕೊಟ್ರೆ ಮಕ್ಕಳು ತುಂಬ ಹ್ಯಾಪಿ ಆಗ್ತಾರೆ. ಅವ್ರಿಗೂ ಎಕ್ಸ್ಟ್ರಾ ಕಲ್ತಂಗೆ ಆಗುತ್ತೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಕಲ್ತಂಗೆ ಆಗುತ್ತೆ. ಅವ್ರಿಗೆ ಲೈಫಲ್ಲಿ ಹೊಸ ಆ್ಯಕ್ಟಿವಿಟೀಸು ಮಾಡ್ಬೋದಲ್ಲ ಅಂತ ಅವ್ರಿಗೂ ಅನಿಸುತ್ತೆ. ಆದ್ದರಿಂದ ನಿಮಗೂ ಈ ಐಡಿಯಾ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಖಂಡಿತವಾಗಿ ಈ ಹಾಬಿ ಕ್ಲಾಸಸ್ನ ನೀವು ನಿಮ್ಮ ಮನೆಯಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಬೋದು. ನೀವು ಕೂಡ ಒಂದು 10,000 - 20,000 ಆರಾಮಾಗಿ ಪಾರ್ಟ್ ಟೈಮಲ್ಲಿ ನೀವು ಖಂಡಿತ ಮಾಡ್ಕೊಳ್ಬೋದು. ಎರಡನೇ ಬಿಸ್ನೆಸ್ ಐಡಿಯಾ ಏನಂದರೆ, ಕ್ಲಾತಿಂಗ್ ಬಿಸ್ನೆಸ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ನೀವು ಏನು ಮಾಡಬೇಕಂದಾಗ, ನಿಮ್ಮ ಸುತ್ತಮುತ್ತಲ ಜನ ಏನಿರ್ತಾರೋ ಒಂದು 20-25 ಮನೆ ಅವ್ರನ್ನ ಗುರ್ತಿಸ್ಕೊಂಡು ಯಾರು ಬಟ್ಟೆ ತೊಗೊಳ್ತಾರೆ, ಯಾವ ರೀತಿ ಬಟ್ಟೆ ತೊಗೊಳ್ತಾರೆ, ಯಾವ್ಯಾವ ರೀತಿ ಅವರು ವರ್ಷದಲ್ಲಿ ಡಿಫ್ರೆಂಟ್ ಬಟ್ಟೆಗಳು ತೊಗೊಳ್ತಾರೆ ಅನ್ನೋದು ನಿಮ್ಗೆ ಐಡಿಯಾ ಇದ್ದರೆ, ನೀವೇನು ಮಾಡಬೇಕಂದಾಗ ನೀವು ಸಿಟಿ ಮಾರ್ಕೆಟ್ಗೆ ಹೋಗಿ ಹೋಲ್ಸೇಲಾಗಿ ಐಟಮ್ಸ್ನ ಪರ್ಚೇಸ್ ಮಾಡಿ, ಅರ್ಥೈತಲ್ವಾ? ನೀವು ಹೋಲ್ಸೇಲಾಗಿ ಐಟಮ್ನ ಪರ್ಚೇಸ್ ಮಾಡಿ ಜನಗಳಿಗೆ ರೀಸನೇಬಲ್ಲಾಗಿ ನೀವು ಸೇಲ್ ಮಾಡ್ಬೋದು. ಅರ್ಥಾಯ್ತಲ್ವಾ? ಒಳ್ಳೆ ರೀಸನೇಬಲ್ಲಾಗಿ ಒಂದು 20-30% ಲಾಭ ಇಟ್ಕೊಂಡ್ರು ನೀವು ಆರಾಮಾಗಿ ನೀವು ಒಳ್ಳೆ ಡ್ರೆಸ್ ಮೆಟೀರಿಯಲನ್ನು, ಒಳ್ಳೆ ಸ್ಯಾರೀಸ್ನ ನೀವು ಈಸಿಯಾಗಿ ಮಾರ್ಕೊಳ್ಬೋದು. ಅರ್ಥ ಆಯ್ತಲ್ವಾ? ಇದರಿಂದ ಸಾಕಷ್ಟು ಲಾಭವೂ ಇದೆ. ಡ್ರೆಸ್ ಮೆಟೀರಿಯಲ್ಸ್ ಮಾರೋದ್ರಿಂದ ಸಾಕಷ್ಟು ಲಾಭ ಇರುತ್ತೆ. ಮತ್ತು ಒಳ್ಳೆ ಕ್ವಾಲಿಟಿ ಡ್ರೆಸ್ ಮೆಟೀರಿಯಲ್ಸ್ ಕೊಟ್ಟರೆ ಅವರು ತುಂಬ ಲೈಕ್ ಮಾಡ್ತಾರೆ. ಮತ್ತು ಅದನ್ನು ನಿಮ್ಮ ಹತ್ರ ಬಂದು ತಗೊಳ್ತಾರೆ. ನೀವೇನು ಮಾಡಬೇಕಂದಾಗ, ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಫ್ಯಾಮಿಲಿಗಳಲ್ಲಿ ಎಲ್ಲ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಬಿಟ್ಟು, ನೀವು ಏನೇನು ಹೊಸ ಡಿಸೈನ್ಸ್ ಬಂದಿದೆಯೋ ಆ ಡಿಸೈನ್ಸ್ನೆಲ್ಲನೂ ಫೋಟೋ ವಾಟ್ಸಪ್ಪಲ್ಲಿ ಕಳಿಸಿದಾಗ ಅವ್ರಿಗೆ ಯಾರಿಗಾದರೂ ಆ ಡಿಸೈನ್ಸ್ ಇಷ್ಟ ಆಗಿದ್ರೆ ನೀವು ಡೈರೆಕ್ಟಾಗಿ ಸೆಲ್ಲರ್ ಹತ್ರ ನೀವು ನಿಮ್ಮ ಮನೆಗೆ ತರಿಸ್ಕೊಳ್ಬೋದು. ಇಲ್ಲಾಂದರೆ ನೀವು ಮೊದಲೇ ಪರ್ಚೇಸ್ ಮಾಡಿದರೆ ನೀವು ಅದನ್ನು ನಿಮ್ಮ ಫ್ರೆಂಡ್ಸ್ಗೆ ಒಳ್ಳೆ ನಾಮಿನಲ್ ಪ್ರೈಸಲ್ಲಿ, ಒಳ್ಳೆ ಡಿಸ್ಕೌಂಟ್ ರೇಟಲ್ಲಿ ನೀವು ಖಂಡಿತವಾಗಿ ಕೊಟ್ಟರೆ ಅವರು ಮಾರ್ಕೆಟ್ಗಿನ್ನ ಕಡಿಮೆ ರೇಟ್ ಸಿಗ್ತಿದೆಯಲ್ಲ ಅಂತ ಅವ್ರು ಖಂಡಿತವಾಗಿ ಪರ್ಚೇಸ್ ಮಾಡ್ತಾರೆ. ಆದ್ದರಿಂದ ನೀವು ಈ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಖಂಡಿತವಾಗಿ ಈ ಬಿಸ್ನೆಸ್ನ ನೀವು ಕಡಿಮೆ ಬಂಡವಾಳದಲ್ಲೇ ನೀವು ಮನೆಯಲ್ಲೇ ಕೂತ್ಕೊಂಡು ಈ ಬಿಸ್ನೆಸ್ನ ಖಂಡಿತವಾಗಿ ಮಾಡ್ಬೋದು. ಈಗಂತೂ ಕಾಸ್ಮೆಟಿಕ್ಸ್ ಬಗ್ಗೆ ಎಲ್ಲ ಹೆಂಗಸ್ರಿಗೂ ಒಲವಿರುತ್ತೆ. ಪ್ರತಿಯೊಬ್ಬರೂ ಕಾಸ್ಮೆಟಿಕ್ಸ್ ಯೂಸೇ ಮಾಡ್ತಾರೆ. ಈಗೆಲ್ಲ ಎಲ್ಲ ಕಾಸ್ಮೆಟಿಕ್ಗಳಿಗೂ ಕೆಮಿಕಲ್ ಹಾಕೇ ಇರ್ತಾರೆ. ಅರ್ಥ ಆಯ್ತಲ್ವಾ? ಈಗ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಕಾಸ್ಮೆಟಿಕ್ಸಲ್ಲೂ ಆರ್ಗ್ಯಾನಿಕ್ ಕಾಸ್ಮೆಟಿಕ್ಸ್ ಬಂದಿದೆ. ಆರ್ಗ್ಯಾನಿಕ್ ಕಾಸ್ಮೆಟಿಕ್ಸು ಮತ್ತು ಟಾಯ್ಲೆಟ್ರೀಸೂ ಎಲ್ಲ ಆರ್ಗ್ಯಾನಿಕ್ಕೇ ಬಂದಿದೆ. ಆದ್ದರಿಂದ ನಿಮಗೆ ಈ ಥರ ಪ್ರಾಡಕ್ಟ್ಸ್ನ ಮಾರ್ಕೆಟಲ್ಲಿ ನೀವು ಬಲ್ಕಾಗಿ ಪರ್ಚೇಸ್ ಮಾಡಿ ನೀವು ಯಾವ ರೀತಿ ಕ್ಲಾತ್ನ ಸೆಲ್ ಮಾಡ್ತೀರೋ ಅದೇ ರೀತಿ ಆರ್ಗ್ಯಾನಿಕ್ ಕಾಸ್ಮೆಟಿಕ್ಸ್ನು ನೀವು ನಿಮ್ಮ ಗ್ರೂಪ್ಗೆಲ್ಲ ನೀವು ಸೆಲ್ ಮಾಡಿದ್ರೆ ನೀವು ಖಂಡಿತವಾಗಿ ಲಾಭ ಮಾಡ್ಕೊಳ್ಬೋದು. ನಿಮಗೂ ಈ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಆರ್ಗ್ಯಾನಿಕ್ ಕಾಸ್ಮೆಟಿಕ್ಸು ಮತ್ತು ಟಾಯ್ಲೆಟ್ರೀಸ್ ಬಗ್ಗೆ ನೀವು ತಿಳ್ಕೊಂಡು ಖಂಡಿತವಾಗಿ ಈ ಬಿಸ್ನೆಸ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಬೋದು. ಇನ್ನೊಂದು ಬಿಸ್ನೆಸ್ ಐಡಿಯಾ ಏನಂದರೆ, ನಿಮಗೆ
ಯಾವುದಾದ್ರೂ ಸಬ್ಜೆಕ್ಟ್ ಬಗ್ಗೆ ಎಕ್ಸ್ಪರ್ಟ್ ಇದ್ದರೆ, ನೀವು ಮನೆಯಲ್ಲೇ ನಿಮಗೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಬಗ್ಗೆ ಎಕ್ಸ್ಪರ್ಟ್ ಇದ್ದರೆ ನೀವು ಆ ಸಬ್ಜೆಕ್ಟಲ್ಲಿ ನೀವು ಬೇರೆಯವ್ರಿಗೆ ಟ್ಯೂಷನ್ ಮಾಡ್ಬೋದು, ಪ್ರೈವೇಟ್ ಟ್ಯೂಷನ್ ಮಾಡ್ಬೋದು. ಒಂದು 10-15 ಜನ ಮಕ್ಕಳನ್ನ ಯಾರನ್ನಾದ್ರೂ ಕರೆಸಿ ಅವ್ರಿಗೆ ಪಾಠ ಹೇಳ್ಕೊಟ್ರೆ ನಿಮಗೆ ಸಾಕಷ್ಟು ಹಣ ಬರುತ್ತೆ. ಅರ್ಥ ಆಯ್ತಲ್ವಾ? ನೀವು ಆರಾಮಾಗಿ ಈ ಕೆಲಸನ ನೀವು ಪಾರ್ಟ್ ಟೈಮೆಲ್ಲ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ನೀವು 10-20 ಸಾವಿರನ ಖಂಡಿತವಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಪಡ್ಕೊಳ್ಬೋದು. ಇನ್ನೊಂದು ಬಿಸ್ನೆಸ್ ಏನಂದರೆ, ನಿಮ್ಗೇನೋ ಟೈಲರಿಂಗ್ ಗೊತ್ತು, ಎಂಬ್ರಾಯ್ಡಿಂಗ್ ಗೊತ್ತಿದೆಯಾ ಅಂದರೆ, ಸಾಕಷ್ಟು ಜನ ನಿಮಗೆ ಗೊತ್ತಿಲ್ಲ ಅಂದ್ರೂ ನೀವು ಎಲ್ಲಾದರೂ ಒಂದು ಟ್ರೈನಿಂಗ್ ಸೇರಿಕೊಂಡು ನೀವು ಈಸಿಯಾಗಿ ಟೈಲರಿಂಗ್ ಕಲ್ತ್ಕೊಂಡು ಎಂಬ್ರಾಯ್ಡಿಂಗ್ ಮಾಡೋದು ಯಾವ ರೀತಿ ಅಂತ ನೀವು ಕಲ್ತ್ಕೊಂಡ್ಬಿಟ್ರೆ ನೀವು ಸಾಕಷ್ಟು ಕೆಲಸ ಮಾಡಿ ಮನೆಯಲ್ಲೇ ಸಾಕಷ್ಟು ಹಣ ಮಾಡ್ಬೋದು. ಈಗಂತೂ ಸಾಕಷ್ಟು ಕಡೆ ಟೈಲರ್ಗಳೇ ಸಿಗೋದಿಲ್ಲ. ಟೈಲರ್ಗಳು ಸಿಕ್ಕಿದ್ರೂ ಒಳ್ಳೆ ಥರ ಬಟ್ಟೆ ಹೊಲಿಯೋದಿಲ್ಲ, ಒಳ್ಳೆ ಡಿಸೈನ್ ಹೊಲಿಯೋದಿಲ್ಲ, ನಮಗೆ ಬೇಕಾದ್ರೆ ಇದ್ದ ರೀತಿ ಹೊಲಿಯೋದಿಲ್ಲ. ಆದ್ದರಿಂದ ನೀವು ಟೈಲರಿಂಗ್ ಕಲ್ತ್ಕೊಂಡು ಎಂಬ್ರಾಯ್ಡಿಂಗ್ ಮಾಡೋದನ್ನು ನೀವು ಕಲ್ತ್ಕೊಂಡು ನಿಮ್ಗೇನಾದರೂ ಈ ಥರ ಐಡಿಯಾ ಇದ್ದರೆ ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನೀವು ತಿಂಗಳಿಗೆ ಒಂದು 20-30 ಸಾವಿರ ರೂಪಾಯಿ ಮನೇಲೇ ಕೂತ್ಕೊಂಡು ಆರಾಮಾಗಿ ಮಾಡ್ಕೊಳ್ಬೋದು. ಅರ್ಥ ಆಯ್ತಲ್ವಾ? ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಖಂಡಿತವಾಗಿ ಟೈಲರಿಂಗು ಮತ್ತು ಎಂಬ್ರಾಯ್ಡಿಂಗ್ ಬಿಸ್ನೆಸ್ನ ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ನೀವು ಏನಾದರೂ ಎಜುಕೇಟೆಡ್ ಆಗಿದ್ದರೆ ನಿಮಗೆ ಫೈನಾನ್ಷಿಯಲ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಇದ್ದರೆ, ಫೈನಾನ್ಸ್ ಮಾಡೋದ್ರ ಬಗ್ಗೆ, ದುಡ್ಡಿನ ವ್ಯವಹಾರದಲ್ಲಿ ನಿಮಗೆ ಸಾಕಷ್ಟು ತಿಳುವಳಿಕೆ ಇದ್ದರೆ ನೀವು ಸ್ಟಾಕ್ ಟ್ರೇಡಿಂಗಲ್ಲಿ ನೀವು ಬಿಸ್ನೆಸ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ನೀವು ಏನಂದರೆ ಸ್ಟಾಕ್ನ ಪರ್ಚೇಸ್ ಮಾಡೋದು, ಸೆಲ್ ಮಾಡೋದು, ನಾವು ಎಷ್ಟು ತಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಲಾಭ ಬಂದಾಗ ಮತ್ತೆ ಸ್ಟಾಕ್ನ ಸೆಲ್ ಮಾಡೋದು. ಆದ್ದರಿಂದ ನೀವು ಸಾಕಷ್ಟು ಹಣನೂ ಮಾಡ್ಬೋದು. ಕೆಲವು ಸಲ ಇದ್ರಲ್ಲಿ ರಿಸ್ಕ್ ಇರುತ್ತೆ, ನೀವು ಕೆಲವು ಸಲ ಹಣನೂ ಕಳ್ಕೊಳ್ತೀರ. ಆದ್ದರಿಂದ ನೀವು ಸ್ಟಾಕ್ ಟ್ರೇಡಿಂಗ್ ಬಗ್ಗೆ ಚೆನ್ನಾಗಿ ವಿಷಯ ತಿಳ್ಕೊಳ್ಬೇಕು. ಸಾಕಷ್ಟು ಒಂದು 2-3 ತಿಂಗಳು ಚೆನ್ನಾಗಿ ಕಲ್ತ್ಕೊಳ್ಳಿ. ಮತ್ತು ಸ್ಮಾಲ್ ಅಮೌಂಟಲ್ಲೇ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಆ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಅದರಲ್ಲಿ ಏನು ಪ್ರಾಫಿಟ್ ಬರುತ್ತೋ ಅದನ್ನು ಮತ್ತೆ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಅರ್ಥ ಆಯ್ತಲ್ವಾ, ಆಗ ನಿಮಗೆ ಸ್ಲೋ ಆಗಿ ನಿಮಗೆ ರಿಟರ್ನ್ಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನೀವು ಏನು ಮಾಡಬೇಕಂದಾಗ ಸ್ವಲ್ಪ ಬಂಡವಾಳ ಹಾಕ್ಕೊಂಡು ಅದನ್ನು ಕಲ್ತ್ಕೊಳ್ಳಿ. ಪ್ರತಿಯೊಂದು ವಿಷಯನ ಕಲ್ತ್ಕೊಂಡಾಗ ನಾವು ಎಕ್ಸ್ಪರ್ಟೈಸ್ ಆಗ್ತೀವಿ. ನಾವು ಲಾಂಗ್ ರನ್ನಲ್ಲಿ ಟ್ರೇಡಿಂಗ್ ಬಿಸ್ನೆಸ್ಸು ಒಳ್ಳೆ ಸಕ್ಸಸ್ ಸಿಗುತ್ತೆ. ಆದ್ದರಿಂದ ನೀವು ಎಜುಕೇಟೆಡ್ ಆಗಿ ಮತ್ತು ನಿಮಗೆ ಫೈನಾನ್ಷಿಯಲ್ ಲಿಟ್ರಸಿ ಇದ್ದರೆ ನೀವು ಕೂಡ ಸ್ಟಾಕ್ ಟ್ರೇಡಿಂಗ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಒಂದು ಮೊಬೈಲಲ್ಲಿ ಕಂಪ್ಯೂಟ್ರಲ್ಲಿ ಇಟ್ಕೊಂಡು ನೀವು ಖಂಡಿತವಾಗಿ ನೀವು ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಸಾಕಷ್ಟು ಹಣ ಮಾಡ್ಕೊಳ್ಬೋದು. ಈಗಂತೂ ಎಲ್ಲ ಕಡೆನೂ ಹೋಮ್ ಮೇಡ್ ಚಾಕ್ಲೇಟ್ಸ್ ಕೇಳ್ತಾರೆ, ಹೋಮ್ ಮೇಡ್ ಕೇಕ್ ಹೇಳ್ತಾರೆ, ಒಳ್ಳೆ ಕ್ವಾಲಿಟಿ ಮಾಡಿರೋ ಹೋಮ್ ಮೇಡ್ ಕೇಕ್ಸು, ಚಾಕ್ಲೇಟ್ಸ್ ಕೇಳ್ತಾರೆ. ಆದ್ದರಿಂದ ನಿಮಗೆ ಈ ಸ್ಕಿಲ್ ಗೊತ್ತಿದ್ದರೆ, ನಿಮಗೆ ಕೇಕ್ ಮಾಡೋದು, ಚಾಕ್ಲೇಟ್ ಮಾಡೋದು ಇದೆಲ್ಲ ಗೊತ್ತಿದ್ದರೆ, ಇನ್ ಕೇಸ್ ಗೊತ್ತಿಲ್ಲ ಅಂದ್ರೂ ಕಲ್ತ್ಕೊಳ್ಳಿ. ಯಾವುದಾದ್ರೂ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗೆ ಸೇರ್ಕೊಳ್ಳಿ. ಇಲ್ಲಾಂದ್ರೆ ಗೌರ್ಮೆಂಟರು ಸಾಕಷ್ಟು ಸ್ಕೀಮ್ನ ಬಿಟ್ಟಿದ್ದಾರೆ. ಆ ಸ್ಕೀಮಲ್ಲಿ ನೀವು ಒಂದು ಸೇರಿಕೊಂಡು ಫ್ರೀಯಾಗಿ ಹೇಳ್ಕೊಡ್ತಾರೆ. ಅವರು ಫ್ರೀಯಾಗಿ ಕಲ್ತ್ಕೊಂಡು ನೀವು ಮನೆಯಲ್ಲೇ ಕೂತ್ಕೊಂಡು ಈ ಬಿಸ್ನೆಸ್ನ ನೀವು ಮಾಡ್ಕೊಳ್ಬೋದು. ಕೇಕ್ ಮಾಡೋದು, ಚಾಕ್ಲೇಟ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಂಡಾಗ ನೀವು ಆನ್ಲೈನಲ್ಲಿ ಫೇಸ್ಬುಕ್ಕಲ್ಲೂ ಜನಗಳಿಗೆ ಹೇಳಿದರೆ ನನಗೆ ಈ ಥರ ಮಾಡೋಕ್ಕೆ ಬರುತ್ತೆ ಅಂತ ಜನ ನಿಮ್ಗೆ ಆರ್ಡರ್ ಮಾಡ್ತಾರೆ. ನೀವು ಅವ್ರಿಗೆ ರೈಟ್ ಟೈಮಲ್ಲಿ ಅವ್ರಿಗೆ ಡಿಸ್ಪ್ಯಾಚ್ ಮಾಡಬೇಕು ಆ ಆರ್ಡರ್ಗಳು ಅಷ್ಟೇ. ಸುತ್ತಮುತ್ತಲು ಸ್ಟಾರ್ಟಿಂಗಲ್ಲಿ ನಿಮ್ಮ ಸುತ್ತಮುತ್ತಲ ಜನಗಳಿಗೆ ಅವರು ಆ ಐಟಮ್ನ ಇಷ್ಟಪಟ್ಟರೆ ಅವರು ಇನ್ನೊಬ್ರಿಗೆ ಹೇಳ್ತಾರೆ, ಮತ್ತು ಅವ್ರಿನ್ನು ಮತ್ತೊಬ್ರಿಗೆ ಹೇಳ್ತಾರೆ. ಆಗ ಆ ಸರ್ಕಲ್ಲು ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ. ಆಗ ನಿಮ್ಮ ಬಿಸ್ನೆಸ್ಸು ನೀವು ಮನೆಯಲ್ಲೇ ಕೂತ್ಕೊಂಡಿದ್ದನ್ನು ಖಂಡಿತವಾಗಿ ನೀವು ಕಡಿಮೆ ಬಂಡವಾಳದಲ್ಲಿ ನೀವು ಈ ಬಿಸ್ನೆಸ್ನ ಖಂಡಿತವಾಗಿ ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಡಿಸೈನ್ ಮಾಡಬೇಕು, ನಿಮಗೆ ಇಂಟೀರಿಯರ್ ಡಿಸೈನ್ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟ್ ಇದೆ ಅಂದರೆ ಎಷ್ಟೋ ಕಡೆ ಇಂಟೀರಿಯರ್ ಡಿಸೈನರ್ಗೆ ಹುಡುಕ್ತಾ ಇರ್ತಾರೆ. ಕೆಲವರಿಗೆ ಯಾವ ಥರ ಇಂಟೀರಿಯರ್ ಡಿಸೈನ್ ಮಾಡಬೇಕು, ಯಾವ ರೀತಿ ಒಂದು ಮನೆನ ಚೆನ್ನಾಗಿ ಇಟ್ಕೊಂಡಿರಬೇಕು, ಒಂದು ಪ್ಲೇಸ್ನ ಚೆನ್ನಾಗಿ ಇಟ್ಕೊಂಡಿರಬೇಕು, ಯಾವ ರೀತಿ ಬ್ಯೂಟಿಫುಲ್ ಆಗಿ ಇಟ್ಕೊಂಡಿರಬೇಕು ಅಂತ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ. ಆ ವಿಷಯದಲ್ಲಿ ನಿಮಗೆ ಪರಿಣಿತಿ ಇದ್ದರೆ, ನೀವು ಎಕ್ಸ್ಪರ್ಟ್ ಇದ್ದರೆ, ನೀವು ಖಂಡಿತ ಮನೆಯಲ್ಲೇ ಕೂತ್ಕೊಂಡು ಈ ಕೆಲಸನ ನೀವು ಈಸಿಯಾಗಿ ಮಾಡಿ ಒಳ್ಳೆ ಸಾಕಷ್ಟು ಹಣ ಸಿಗುತ್ತೆ ಇಂಟೀರಿಯರ್ ಡಿಸೈನರ್ ಆಗಿದ್ದರೆ. ಆದ್ದರಿಂದ ನೀವು ಈ ಕೆಲಸನ ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಸಾಕಷ್ಟು ಜಾಗ ಇದ್ದರೆ ನೀವೇನು ಮಾಡಬೇಕಂದಾಗ ಒಂದು ಡೇ ಕೇರ್ ಸೆಂಟರ್ ಓಪನ್ ಮಾಡ್ಬೋದು. ಡೇ ಕೇರ್ ಸೆಂಟರ್ ಓಪನ್ ಮಾಡಿದ್ರೆ ನೀವೇನು ಮಾಡಬೇಕು ಅಂದಾಗ ಒಂದು 10-20 ಮಕ್ಕಳನ್ನ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಆ ಮಕ್ಕಳನ್ನ ನಿಮ್ಮ ಮನೇಲಿ ಇಟ್ಕೊಂಡು ಅವರಿಗೆ ಊಟ ತಿಂಡಿ ಎಲ್ಲ ಕೊಟ್ಟು ಅವರಿಗೆ ಸ್ವಲ್ಪ ಎಜುಕೇಷನ್ನು ಹೇಳ್ಕೊಟ್ರೆ, ಸ್ವಲ್ಪ ನಿಮ್ಗೇನು ಗೊತ್ತಿದೆಯೋ ಮಕ್ಕಳನ್ನ ಒಳ್ಳೆ ರೀತಿ ನೋಡಿಕೊಂಡು ಅವ್ರನ್ನ ಆಟ ಆಡಿಸ್ಕೊಂಡು ಒಳ್ಳೆ ರೀತಿ ಪಾಠ ಹೇಳ್ಕೊಟ್ರೆ ನೀವು ಕೂಡ ಸಾಕಷ್ಟು ಹಣ ಮಾಡ್ಕೊಳ್ಬೋದು. ಬೆಂಗಳೂರಲ್ಲಿ ಡೇ ಕೇರ್ ಸೆಂಟ್ರಲ್ಲಿ ಮಿನಿಮಮ್ 2-5 ಸಾವಿರ ಚಾರ್ಜ್ ಮಾಡ್ತಾರೆ ಒಬ್ಬ ಮಗುಗೆ.
ಅರ್ಥ ಆಯ್ತಲ್ವಾ? ನೀವೇ ಅರ್ಥ ಮಾಡ್ಕೊಳ್ಬೇಕು. ಒಂದು 2,000 ನೀವು ಚಾರ್ಜ್ ಮಾಡಿದ್ರೆ 20 ಮಕ್ಕಳಿಗೆ 40,000 ಆಗುತ್ತೆ. ನೀವು 5,000 ಚಾರ್ಜ್ ಮಾಡಿದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಹತ್ರ 1,00,000 ರೂಪಾಯಿ ತಿಂಗಳಿಗೆ ನಿಮ್ಗೆ ಮನೆಯಲ್ಲೇ ಕೂತ್ಕೊಂಡ್ರೆ ಸಿಗುತ್ತೆ. ಅರ್ಥ ಆಯ್ತಲ್ವಾ? ನಿಮ್ಗೇನಂದರೆ ಸ್ವಲ್ಪ ಪೇಷನ್ಸ್ ಇರಬೇಕು, ಮಕ್ಕಳನ್ನ ನೋಡ್ಕೊಳೋ ಪೇಷನ್ಸ್ ಇರಬೇಕು. ಮಕ್ಕಳನ್ನ ನೋಡ್ಕೊಳೋದು ಯಾವ ರೀತಿ ಅಂತ ಗೊತ್ತಿದ್ರೆ ನೀವು ಈ ಬಿಸ್ನೆಸ್ನ ನೀವು ಮನೇಲೇ ಸ್ಟಾರ್ಟ್ ಮಾಡ್ಕೊಳ್ಬೋದು. ಇದು ಒಳ್ಳೆ ಲಾಭದ ಬಿಸ್ನೆಸ್ಸು. ನೀವು ಮನೆಯಲ್ಲೇ ಕೂತ್ಕೊಂಡು ಮಕ್ಕಳು ನೋಡಿಕೊಂಡ್ರೆ ನೀವು ಖಂಡಿತವಾಗಿ ಒಳ್ಳೆ ಲಾಭ ಮಾಡ್ಕೊಳ್ಬೋದು. ಹಾಗಾಗಿ ಕೆಲವು ಹೆಂಗಸರಿಗೆ ಒಂದು ಕ್ರಾಫ್ಟ್ ಮಾಡೋ ಕಲೆ ಇರುತ್ತೆ. ಪೇಪರ್ ಕ್ರಾಫ್ಟ್ ಆಗಿರ್ಬೋದು, ಇಲ್ಲಾಂದರೆ ಕಾರ್ಡ್ಬೋರ್ಡ್ ಕ್ರಾಫ್ಟ್ ಆಗಿರ್ಬೋದು, ಇಲ್ಲಾಂದರೆ ಲೇಸ್ ಅಲ್ಲಿ ಕ್ರಾಫ್ಟ್ ಮಾಡೋದು, ಇಲ್ಲಾಂದರೆ ಯಾವುದೇ ಮೆಟೀರಿಯಲ್ಲಿ ಗ್ಲಾಸಲ್ಲಿ ಕ್ರಾಫ್ಟ್ ಮಾಡೋದು, ಒಳ್ಳೆ ಕಲೆ ಗೊತ್ತಿರುತ್ತೆ. ಆದ್ದರಿಂದ ನಿಮಗೆ ಯಾವತ್ತಾದರೂ ಆ ಥರ ಕಲೆ ಇದ್ದರೆ ನೀವು ಖಂಡಿತವಾಗಿ ಆ ಹ್ಯಾಂಡಿಕ್ರಾಫ್ಟ್ನ ನೀವು ಮನೆಯಲ್ಲೇ ಕ್ರಾಫ್ಟ್ ರೆಡಿ ಮಾಡಿ ನೀವು ಖಂಡಿತವಾಗಿ ಆನ್ಲೈನಲ್ಲಿ ಸೇಲ್ ಮಾಡ್ಕೊಳ್ಬೋದು. ಜನ ಆ ಥರ ಕ್ರಾಫ್ಟ್ನ ತುಂಬ ಇಷ್ಟಪಡ್ತಾರೆ ಮತ್ತು ಆ ಕ್ರಾಫ್ಟ್ ತೊಗೊಳೋದಕ್ಕೆ ಎಷ್ಟು ದುಡ್ಡು ಕೊಡೋದಕ್ಕೂ ರೆಡಿ ಇರ್ತಾರೆ. ಆದ್ದರಿಂದ ನಿಮಗೆ ಈ ಥರ ಸ್ಪೆಷಲ್ ಕ್ರಾಫ್ಟ್ಸ್ ಏನಾದರೂ ಗೊತ್ತಿದ್ದರೆ, ನಿಮಗೆ ಒಳ್ಳೆ ರೀತಿ ಕ್ರಾಫ್ಟ್ ಮಾಡೋದು ಗೊತ್ತಿದ್ದರೆ ನೀವು ಮನೆಯಲ್ಲೇ ಕೂತ್ಕೊಂಡು ಸಾಕಷ್ಟು ಹಣ ಮಾಡ್ಬೋದು. ಆದ್ದರಿಂದ ನೀವು ಈ ಐಡಿಯಾನೂ ಯೂಸ್ ಮಾಡಿಕೊಂಡು ಖಂಡಿತವಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಸಾಕಷ್ಟು ಹಣ ಮಾಡುವ ಬಿಸ್ನೆಸ್ನ ಖಂಡಿತ ಮನೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಬೋದು. ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿರುವ ಆ 10 ಬಿಸ್ನೆಸ್ ಐಡಿಯಾಗಳು ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಖಂಡಿತವಾಗಿ ಈ ಬಿಸ್ನೆಸ್ನ ಮನೆಯಲ್ಲೇ ಕೂತ್ಕೊಂಡು ನೀವು ಈಸಿಯಾಗಿ ಹಣ ಮಾಡ್ಕೊಳ್ಬೋದು. ಅರ್ಥ ಆಯ್ತಲ್ವಾ? ನೀವು ಸ್ವಲ್ಪ ಕಷ್ಟ ಬೀಳಬೇಕು. ಕಷ್ಟ ಬಿದ್ದರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನೀವು ಯಾವುದೇ ಬಿಸ್ನೆಸ್ಸು ಕಷ್ಟ ಬೀಳ್ದಿರ ಯಾವ ಬಿಸ್ನೆಸ್ಸನ್ನು ನಾವು ಮಾಡೋಕ್ಕಾಗಲ್ಲ. ಯಾವ ಬಿಸ್ನೆಸ್ಸನ್ನು ಕಷ್ಟ ಇಲ್ದಿರ ಯಾವ ಬಿಸ್ನೆಸ್ಸು ರನ್ ಆಗೋದಿಲ್ಲ. ಆದ್ದರಿಂದ ನಾವು ಪ್ರತಿಯೊಂದು ಬಿಸ್ನೆಸ್ಸನ್ನು ಕಷ್ಟ ಬಿದ್ದು ಎಸ್ಟಾಬ್ಲಿಷ್ ಮಾಡಿದ್ರೆ ನಮಗೆ ಯಾವುದೇ ಬಿಸ್ನೆಸ್ಸು ಕೂಡ ಚೆನ್ನಾಗಿ ಮಾಡ್ಕೊಳ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಆ 10 ಬಿಸ್ನೆಸ್ ಐಡಿಯಾಗಳು ನಿಮಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.